SSLC ಒಳಗ ಹ್ಮ್ 600 ಎಷ್ಟದು 607 ಮಾರ್ಕಸ್ ತೊಂದ್ರೆ ಗೊತ್ತಾಯ್ತು. ನಿಮ್ ತಂದೆಯವ್ರು ಏನು ಉದ್ಯೋಗ ಮಾಡ್ತಾರ? ನಮ್ಮ ತಂದೆಯವರು ನೇಕಾರಿಕೆ ಮಾಡ್ತಾರೆ. ಹಾಗೇತಲ್ಲ, ಈಗ ಮತ್ತೆ ಯಾಕೆ ದುಃಖ ಪಡ್ತೀರಿ ನೀವು? ಸಂತೋಷ ಕಣ್ಣೀರು ಬರ್ತಾವ. ಬ್ರಾಹ್ಮಿ ಮುಹೂರ್ತ ಒಳಗೆ ಹೇಳ್ತಿದ್ರಿ, 4 ಗಂಟೆ ಕೇಳ್ತಿದ್ದೆ. ನಾ ಸತತ 10 ಲಿಂತ್ರ 12 ತಾಸು ಓದ್ತಿದ್ರಿ. SSLC ಸ್ಟಾರ್ಟ್ ಆದಾಗ್ಲಿಂತ್ರ 10 ಲಿಂತ್ರ 12 ತಾಸು ಓದ್ತಿದ್ರಿ. ಮುಂದೆ ನಿನ್ನ ಏನ್ ಆಸೆ ಐತಿ, ಏನ್ ಆಗ್ಬೇಕಂತ ಮಾಡಿ? MBBS ಡಾಕ್ಟರ್. ಒಬ್ಬ ಬಡ ನೇಕಾರ ಕುಟುಂಬದ ವಿದ್ಯಾರ್ಥಿ ಇವತ್ತಿನ ಮಟ್ಟಿಗೆ 2026 SSLC ಪರೀಕ್ಷೆಯಲ್ಲಿ ಸುಮಾರು 607 ಮಾರ್ಕಸ್ ತಗೊಂಡಾನ. 607 ಮಾರ್ಕಸ್ಸು ಈಗಿನ ಒಂದು ಜನರೇಷನ್ಗೆ ಅದು ಅತಿ ಕಡಿಮೆ ಅಂತ ನಾವು ನೀವು ತಿಳ್ಕೊತೀವಿ. ಆದ್ರೆ ಒಬ್ಬ ಬಡ ನೇಕಾರ ಕುಟುಂಬದ ವಿದ್ಯಾರ್ಥಿ ಇಷ್ಟೊಂದು ಮಾರ್ಕಸ್ ತಗೋಬೇಕಾದ್ರೆ ಒಂದು ಮಗ್ಗದಲ್ಲಿ, ಅದು ಆ ಹುಡುಗ ಕಲ್ತಿದ್ದು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ, ಇಷ್ಟೊಂದು ಮಾರ್ಕಸ್ ಬರಾಕ ಅವ್ರ ತಂದೆ ತಾಯಿಯವರು ಅವನ ಜೊತೆಗೆ ಎಷ್ಟು ಸಪೋರ್ಟ್ ಆಗಿದಾರ, ಮತ್ತು ಆ ವಿದ್ಯಾರ್ಥಿ ಒಂದು ದಿವಸಕ್ಕೆ ಎಷ್ಟು ತಾಸು ಅಭ್ಯಾಸ ಮಾಡ್ತಿದ್ನ ಅನ್ನೋದು ಅವ್ರ ಮನೆಗೆ ಹೋಗಿ ಆ ವಿದ್ಯಾರ್ಥಿನ ಮತ್ತು ಆ ತಂದೆ ತಾಯಿಗಳನ್ನ ಭೇಟಿಯಾಗಿ ಕೇಳೋಣಂತ. ಬನ್ನಿ ಗೆಳೆಯರ, ಅವ್ರ ಮನೆಗೆ ಹೋಗೋಣ. ನಮಸ್ಕಾರ. ಆರಾಮ್ರಿ? ಆರಾಮ್ರಿ. ನಮಸ್ಕಾರಪ್ಪ ಗುರು. ನಮಸ್ಕಾರ. ಮೊದಲ ನಿಮ್ಮ ಹೆಸರು ಹೇಳ್ರಿ. ನನ್ನ ಹೆಸರು ಗುರುರಾಜ್ ಶಂಕರಪ್ಪ ರಾಮದುರ್ಗ ಅಂತ. ಬಾಗಲಕೋಟೆ ಜಿಲ್ಲೆ ಕುನಗುಂದ ತಾಲೂಕು ಸುಳಿಬಾಯಿ ಗ್ರಾಮದವ್ರು. ಈ ವರ್ಷ 2026 ನೀವು SSLC ಒಳಗ 600 ಎಷ್ಟದು 607 ಮಾರ್ಕಸ್ ತೊಂದ್ರೆ ಗೊತ್ತಾಯ್ತು. 625 ತಗೋಬೋದಾಗಿತ್ತಲ್ಲ? ಅದು ನಾವು ಅಷ್ಟೇ ಇಟ್ಟಿದ್ನೇರಿ ಗೋಲ್, ಆದ್ರ ಅದು ಸ್ವಲ್ಪ ಇದಾಗಿ 607. ಹೌದಾ? ಯಾವ ಸ್ಕೂಲ್ ತಾವ್ ಕಲ್ತಿದ್ದು? ನಾವು ಕುಷ್ಟಗಿ ತಾಲೂಕ್ರಿ, ಮುರಾರ್ಜಿ ಸ್ಕೂಲ್. ನೀವು ಇದು ಇಂಗ್ಲಿಷ್ ಮೀಡಿಯಂ ಕನ್ನಡ ಮೀಡಿಯಂ? ಇಂಗ್ಲಿಷ್ ಮೀಡಿಯಂ. LKG ಇಂದ ಇಂಗ್ಲಿಷ್ ಮೀಡಿಯಂ. LKG ಇಂದ ಇಂಗ್ಲಿಷ್ ಮೀಡಿಯಂ. ಈಗ ಗುರು, ನೀನು ಅಭ್ಯಾಸ ಮಾಡುವಂತ ರೀತಿ ಹೇಳಿ. ನೀನು ಈಗ ಸೆವೆಂತಿದ್ದಿರ್ಬೋದು, 8th ಅಥವಾ SSLC ಇದಿರ್ಬೋದು, ನೀವು ಯಾವ ಕ್ರಮಬದ್ಧವಾಗಿ ಎಷ್ಟು ತಾಸು ಒಂದು ದಿವಸಕ್ಕೆ ಈ ಅಭ್ಯಾಸವನ್ನು ಮಾಡಕ ಟೈಮ್ ಎಷ್ಟು ತಗೊಂತಿದ್ದಿ? ಸತತ 10 ಲಿಂತ್ರ 12 ತಾಸು ಓದ್ತಿದ್ರಿ. SSLC ಸ್ಟಾರ್ಟ್ ಆದಾಗ್ಲಿಂತ್ರ 10 ಲಿಂತ್ರ 12 ತಾಸು ಓದ್ತಿದ್ರಿ. 10 ರಿಂದ 12 ತಾಸು. 6ನೇ ತರಗತಿ ಮುರಾರ್ಜಿ ಸ್ಕೂಲಿಗೆ ಹೋದೆ. ಅಲ್ಲಿ ಹೋಗಿದ್ವಿ. ಅಲ್ಲೆಲ್ಲ ನಿಮ್ ಸಪೋರ್ಟ್ ಹೆಂಗಿದ್ರು ಶಿಕ್ಷಕರು? ಅವ್ರು ಹೇಳಾರ್ದಷ್ಟ ಪ್ರೀತಿ ಕೊಟ್ಟಿದ್ರು, ಅಷ್ಟ ಜ್ಞಾನ ಹಂಗ ಕಲಿಸಿದ್ರಿ ಅವ್ರು. ಅವ್ರಲಿಂತ್ರ ನಾ ಇಷ್ಟ ಮಾಡಕ್ ಸಾಧ್ಯ ಆಯ್ತು. ದಿನಚರಿ ನೀನು ಬೆಳಿಗ್ಗೆ ಎಷ್ಟರಿಂದ ಸಾಯಂಕಾಲ ಎಷ್ಟರವರೆಗೂ ಅಭ್ಯಾಸ ಮಾಡ್ತಿದ್ದಿ, ಮತ್ತು ನಿನ್ನ ಆಟೋಪಚಾರಗಳಿಗೆ ಮತ್ತು ನಿನ್ನ ಮನೆಗೆಲಸಕ್ಕ ಏನ್ ಟೈಮ್ ಹೆಂಗ್ ತಗೊಂತಿದ್ದಿ? ಬ್ರಾಹ್ಮಿ ಮುಹೂರ್ತ ಒಳಗೆ ಹೇಳ್ತಿದ್ರಿ, 4 ಗಂಟೆ ಕೇಳ್ತಿದ್ದೆ. ಎದ್ದು 6:30 ತನ ಓದ್ತಿದ್ದೆ. ಮತ್ತೆ ನಾವು ಜಳಕ ಸ್ನಾನ ಮಾಡ್ತಿದ್ವಿ. ಆಮೇಲೆ ನಾಷ್ಟ ಮಾಡತನ ಓದ್ತಿದ್ವಿ. ಆಮೇಲೆ ನಾಷ್ಟ ಮಾಡಿದ್ಮೇಲೆ ಸ್ಕೂಲ್ ಸ್ಟಾರ್ಟ್ ಆಗಿತ್ತ. 5:30 ತನ ಮುಗಿತಿತ್ತು. ಮತ್ತೆ ಗ್ರೂಪ್ ಸ್ಟಡಿ ಮಾಡ್ತಿದ್ವಿ. ಗ್ರೂಪ್ ಸ್ಟಡಿ ಮಾಡಿ ಊಟ ಮುಗಿಸಿ ಮತ್ತೆ ಮ್ಯಾಥ್ಸ್ ಪ್ರಾಕ್ಟೀಸ್ ಮಾಡಿ ಮುಕ್ಕೊಂತಿದ್ವಿ. ಆಟೋಪಚಾರ ಒಂದ್ ಅರ್ಧ ತಾಸು ಮಾಡ್ತಿದ್ವಿ. ನಿಮ್ಗೆ SSLC ಒಳಗ ನಿಮ್ಮ ಶಿಕ್ಷಕರಿಂದ ನಿಮ್ಗೆ ಸಪೋರ್ಟ್ ಹಾಕಿದ್ರು ಹೆಂಗ? ಸಪೋರ್ಟ್ ಬಾಳ ಕೊಡ್ತಿದ್ರಿ. ಯಾವ ಇದ್ರ ಏನ್ರ ಡೌಟ್ ಇದ್ರೆ ಹೇಳ್ಕೊಡ್ತಿದ್ರಿ ಅವ್ರ ನಮ್ಗೆ. ನೀನ್ ಅವ್ರನ್ನ ಕೇಳ್ತಿದ್ದಿ? ಕೇಳ್ತಿದ್ದೆ. ಯಾರು ನಿನಗ ಇದನ್ನ ಒತ್ತು ಕೊಟ್ಟು ಇಷ್ಟು ಮಾರ್ಕಸ್ ತೆಗೆದುಕೊಳ್ಳಾಕ ಸಹಾಯ ಮಾಡಾರಂತ ನಿನ್ಗೆ ಹೆಸರು ಹೇಳಕ್ಕಾಗತ್ತ? ಬಾಳ ಸಹಾಯ ಮಾಡ್ದಾರ ನಮ್ಮ ಅಜ್ಜಾರು, ನಮ್ಮ ತಂದೆ ತಾಯಿ, ನಮ್ಮ ಶಿಕ್ಷಕರು, ಎಲ್ಲಾ ಶಿಕ್ಷಕರು. ಎಲ್ಲಾ ಶಿಕ್ಷಕರು. ನಿಮ್ ತಂದೆಯವ್ರು ಏನು ಉದ್ಯೋಗ ಮಾಡ್ತಾರ? ನಮ್ಮ ತಂದೆಯವರು ನೇಕಾರಿಕೆ ಮಾಡ್ತಾರೆ. ಯಾವ್ರಾಗ? ಇಲ್ಲಿ ಸುಳಿಬಾಯಿ ಗ್ರಾಮ. ಎಷ್ಟು ಜನ ನಿಮ್ ತಂದೆಯವ್ರ ಅಣ್ಣತಮ್ರ? ಎಷ್ಟು ಜನ? ನಮ್ಮ ತಂದೆಯವ್ರ ಅಣ್ಣತಮ್ರ 2 ಒಬ್ಬಾಕಿ ತಂಗಿ ಅದಾಳ್ರಿ. ನೇಕಾರಿಕೆ ಮಾಡ್ತಾರ? ಎಷ್ಟು ಮಗ್ಗ ಅದಾವ? ಒಂದ ಮಗ್ಗ ಐತ್ರಿ. ಒಂದ ಮಗ್ಗದಾಗ ಈ ನೇಕಾರಿಕೆ ಉದ್ಯೋಗ ನಶಿಸಿ ಹೋಗಿರ್ತಕ್ಕಂತ ಕಾಲದೊಳಗು ಸುಮಾರು ಈಗ 8 ರಿಂದ 10 ವರ್ಷ ಆಯ್ತು. ನಮಗ್ ಗೊತ್ತಿದ್ದಂಗ ಈ ನೇಕಾರಿಕೆ ಕಚ್ಚಾ ಬಂಡವಾಳಿನ ಕಿಮ್ಮತ್ ಹೆಚ್ಚಾಕ್ಯಾಟ ನೇಕಾರಿಕೆ ನಶಿಸಿ ಹೋಗುವಂತ ಕಾಲದೊಳಗ ಅದು ಒಂದು ಮಗ್ಗದೊಳಗ ನಿಮ್ಮ ತಂದೆಯವರು ನಿಮ್ಮನ್ನು ಸಾಕಿ ಸಲಹಿ ಇಷ್ಟು ಒಂದು ಅಂಕಗಳನ್ನ ಪಡ್ಕೊಳಕ ಅವರು ಶ್ರಮ ಮಾಡ್ಯಾರಂತಂದ್ರ ಅವ್ರ ಬಗ್ಗೆ ನಿನಗೆ ಎಷ್ಟು ಹೆಮ್ಮೆ ಅನ್ಸುತ್ತೆ? ಅವ್ರ ಬಗ್ಗೆ ಹೇಳಾರ್ದಷ್ಟು ಹೆಮ್ಮೆ ಐತಿ ಬಿಡ್ರಿ. ಏನ್ ಹೇಳಕ್ ಇಷ್ಟಪಡ್ತೀನಿ ನಿಮ್ ತಂದೆ ತಾಯಿ ಬಗ್ಗೆ? ಮುಂದ ಅವ್ರನ್ನ ಚಲೋತ್ನೆ ನೋಡ್ಕೊಂತೀನಿ, ಚಲೋತ್ನ್ಯಾಗ ಹೋಗಿ ಚಲೋತ್ನೆ ನೋಡ್ಕೊಂತೀನಿ ಅಷ್ಟೇ. ಆಸೆ ಐತಿ ನಿನಗ? ಮತ್ತೆ ಈಗ ನೀನ್ SSLC ಅಂತೂ ಈ ಒಂದು ಪ್ರಮಾಣದೊಳಗ
ಹೈಯರ್ ಎಜುಕೇಶನ್ ಯಾವ್ದು ಹೋಗ್ಬೇಕಂತ ಮಾಡೀನಿ? ಸೈನ್ಸ್ ಹೋಗ್ಬೇಕಂತ ಮಾಡೇನಿ. ಸೈನ್ಸ್. ಹ್ಮ್. ಸೈನ್ಸ್ ಆದ ನಂತರ ಮುಂದೆ ನಿನ್ನ ಏನ್ ಆಸೆ ಐತಿ, ಏನ್ ಆಗ್ಬೇಕಂತ ಮಾಡಿ? MBBS ಡಾಕ್ಟರ್. ಡಾಕ್ಟರ್. ಹ್ಮ್. ಹ್ಮ್. ಆ ಒಂದು ಛಲ ನಿನ್ನ ಹತ್ರ ಐತಿ? ಹ್ಮ್. ಛಲ ಐತಿ. ಹ್ಞೂನ್ರಿ. ನೋಡ್ರಿ ಗೆಳೆಯರ, ಒಬ್ಬವ ಬಡ ನೇಕಾರಿಕೆ ಉದ್ಯೋಗದೊಳಗೆ ಹುಟ್ಟಿ ಬಡ ನೇಕಾರಿಕೆ ಮಕ್ಕಳಾಗಿ ಅವ್ರು ಒಂದು ಮಗದಾಗ ಅವ್ರ ತಂದೆ ತಾವ್ರು ಇಷ್ಟು ಕಷ್ಟಪಟ್ಟು ಓದಿಸ್ಯಾರಂದ್ರು ಅವನ ಛಲ ಏನೈತಿ? MBBS ಡಾಕ್ಟರ್ ಆಗ್ಬೇಕಂತ. ಈ MBBS ಡಾಕ್ಟರ್ಕ ಅವ್ರ ಗುರುಗಳು ಸಪೋರ್ಟ್ ಮಾಡ್ತಾರ ಅಂತ ಹೇಳ್ತಾರ, ತಂದೆ ತಾಯಿನೂ ಸಪೋರ್ಟ್ ಮಾಡಂತ ಹೇಳ್ತಾರ. ಇನ್ನು ಹಲವಾರು ಸಂಘ ಸಂಸ್ಥೆಗಳು ಈ ಒಂದು ಬಡ ವಿದ್ಯಾರ್ಥಿಗೆ ಸರ್ಕಾರದಿಂದ ಸಿಗುವಂತ ಸೌಲಭ್ಯಗಳನ್ನ ನಮ್ಮ ಬಡ ನೇಕಾರಿಗೆ ಅವು ಗೊತ್ತಿರಂಗಿಲ್ಲ. ಅದಕ್ಕೆ ಗೊತ್ತಿರ್ತಕ್ಕಂಥ ನಮ್ಮ ನೇಕಾರ ಬಂಧುಗಳಿರ್ಬೋದು ಅಥವಾ ಅವರ ಶಾಲಾ ಗುರುಗಳಿರ್ಬೋದು, ಇನ್ನಿತರ ಅವರ ಕರಳು ಸಂಬಂಧಿಕರು ಯಾರಾದರೂ ಸರ್ಕಾರದ ಯೋಜನೆಗಳು ಗೊತ್ತಿದ್ರೆ ಈ ಒಂದು ಕುಟುಂಬಕ್ಕೆ ನೆರವಿನ ಹಸ್ತ ಚಾತ್ರಿ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ. ಯಾಕಂದ್ರೆ MBBS ಓದ್ಬೇಕಂದ್ರೆ ಅಷ್ಟಾಗರಲ್ಲ, ಸುಮಾರು ಕೋಟಿಗಟ್ಟಲೆ ರೊಕ್ಕ ಖರ್ಚಾಗತ್ತೆ. ಆ ಒಂದು ಕೋಟಿಗಟ್ಟಲೆ ರೊಕ್ಕ ನಮ್ಮ ಬಡ ನೇಕಾರ ತರಕ್ ಹೆಂಗ್ ಸಾಧ್ಯೈತ್ರಿ? ಅದಕ್ಕೆ ಮಾರ್ಕಸ್ ಏನೋ ತಗೊಂತಾನ, ಆದ್ರೆ ಮುಂದೆ ಅವ್ರ ಜೀವನೋಪಾಯದ ಅದಕ್ಕೆ ಅವರ ಒಂದು ಶ್ರಮಕ್ಕ ನಾವೆಲ್ಲರೂ ಕೈ ಜೋಡ್ಸಕ್ ಇಷ್ಟಪಡ್ರು ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ. ನೀನು ಮುಂದಿನ ಎಜುಕೇಶನ್ ಬಗ್ಗೆ MBBS ಡಾಕ್ಟರ್ ಆಗ್ಬೇಕಂತ ಅಂದಿ. ಓಕೆ, ಈ ಒಂದು MBBS ಡಾಕ್ಟರ್ ಆಗಕ ನಿಮ್ಮ ತಂದೆ ತಾಯಿಯ ಸಪೋರ್ಟ್ ಬೇಕು ಮತ್ತು ನಿಮ್ಮ ಶಾಲಾ ಗುರುಗಳ ಸಪೋರ್ಟ್ ಬೇಕು. ಅದಕ್ಕೆ ನಿಮ್ಮ ತಂದೆ ತಾಯಿಯವರು ಇದ್ರ ಬಗ್ಗೆ ಏನಂತಾರ? ನಿಮ್ಮ ತಂದೆ ತಾಯಿ ಕರಿಯಲ್ಲ, ಮಾತಾಡ್ಸ. ನಮಸ್ಕಾರ ರೀ. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಳಿ, ನೀವು ಇವ್ರ ತಂದೆಯವ್ರದ್ದು ಗೊತ್ತಾಯ್ತು. ಈಗ ನಿಮ್ಮ ಮಗ ಏನ್ ಹೇಳಿದ್ನಂದ್ರಿ, ಸೈನ್ಸ್ ಮಾಡಿ ಮುಂದೆ ಏನಾಗ್ಬೇಕಪ್ಪ ಅಂತ ಕೇಳಿದ್ನ ಅವನಿಗೆ. ಅವ ಏನಂತಾನ MBBS ಡಾಕ್ಟರ್ ಆಗ್ಬೇಕಂತೀನಿ ಅಂತಾನ. ಅದಕ್ಕೆ ನಿಮ್ಮ ಅನಿಸಿಕೆ ಏನು ಮತ್ತು ಈಗ ಬಂದಿರತಕ್ಕಂತ ಅಂಕಗಳಿಗೆ ನಿಮ್ಮ ಮಗನ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಳ್ರಲ್ಲ. ನಾವು ಪ್ರಯತ್ನ ಬಹಳ ಮಾಡಿದ್ದೀವಿ, ಆದ್ರೆ ಅದು ಸ್ವಲ್ಪ ಮಿಸ್ಟೇಕ್ ಆಯ್ತು. ಏನ್ ಮಿಸ್ಟೇಕ್ ಆಯ್ತು? ಮಾರ್ಕಸ್ ಸ್ವಲ್ಪ ಒಂದು 100ಕ್ಕೆ 100 ಮಾತಿತ್ರಿ. ಆಗೇತಲ್ಲ, ಈಗ ಮತ್ತೆ ಯಾಕೆ ದುಃಖ ಪಡ್ತೀರಿ ನೀವು? ಸಂತೋಷ ಕಣ್ಣೀರು ಬರ್ತಾವ. ಇರ್ಲಿ, ಯಾಕಂದ್ರೆ ಎಷ್ಟೋ ವಿದ್ಯಾರ್ಥಿಗಳು ಕಡಿಮೆ ಮಾರ್ಕಸ್ ತೊಂದಾರ, ಒಬ್ಬೊಬ್ಬರು ಫೇಲ್ ಆಗ್ಯಾರ. ಹಂಗಾಗಲಿಲ್ಲ ನಿಮ್ ಮಗಂದು? ಚಲೋ ಮಾಡಿ ಮತ್ತೆ ಅಲ್ರಿ, 625ಕ್ಕ 607 ಅಂದ್ರ ಇನ್ನು ಬರೀ 3% ಅಂದ್ರ 6 3 18 ಮಾರ್ಕಸ್ ತಗೊಂಡಿದ್ರ ನಿಮ್ಮ ಮಗ ರಾಜ್ಯಕ್ಕೆ ಟಾಪರ್ ಲಿಸ್ಟ್ನಾಗ ಇರ್ತಿದ್ದ. ಆದ್ರೆ ಈಗ ಅವನು ನಮ್ಮ ಬಾಗಲಕೋಟೆ ಜಿಲ್ಲೆಗೆ 2 ನಂಬರ್ ಬಂದಾನಂತಂದ್ರ ತಪ್ಪಾಗ್ಲಿಕ್ಕಿಲ್ಲ. ಅದಕ್ಕೆ ನೀವು ದುಃಖ ಪಡಬೇಡ್ರಿ, ಅವನಿಗೆ ಆಶೀರ್ವಾದ ಮಾಡ್ರಿ. ನೀವು ಇನ್ನು ಮುಂದಿನ PUC ಇರ್ಬೋದು, ಹೆಚ್ಚಿನ 625ಕ್ಕಿಂತ ಹೆಚ್ಚು ಅಂಕಗಳನ್ನ ತಗೊಂಡು ಉತ್ತೀರ್ಣ ಆಗ್ಲಿ. ಭಗವಂತನ ಆಶೀರ್ವಾದ ಮತ್ತು ಮೊದಲ ತಂದೆ ತಾಯಿ ಆಶೀರ್ವಾದ ಬೇಕು. ಹಂಗ ಆಶೀರ್ವಾದ ಮಾಡ್ರಿ. ಕಣ್ಣ ನೀರ್ ತೆಗದ್ ಕಣ್ಣಿಗೆ ಕಣ್ಣ ನೀರು ಒಮ್ಮೊಮ್ಮೆ ಚಲೋದಕ್ಕೂ ಇರುತ್ತ, ಸುಮಾರಕ್ಕೂ ಇರುತ್ತ. ಅದಕ್ಕೆ ನಾವು ಅವನ್ನ ಬರ್ಲಾರ್ದಾಗ ನೋಡ್ಕೊಂಡು ಆಶೀರ್ವಾದ ಮಾಡುವಂತ ಕೆಲಸ ಅಷ್ಟ ಮಾಡ್ರಿ. ಬಡತನ ಐತಿ ಇರ್ಲಿ, ಬಡತನ ಮುಂದ ಒಂದತರ ಇರಂಗಿಲ್ಲ. ಕತ್ಲ ಬೆಳಕು ಮಾನವನಿಗೆ ಸಹಜವಾಗಿ ಬರ್ತೈತಿ, ಬರ್ಲೇಬೇಕದು. ಬಂದಾಗನ ನಾವು ಎಚ್ಚೆತ್ಕೊಂತೀವಿ ಬದುಕಿನ್ಯಾಗ. ಅದಕ್ಕ ನಿಮ್ ಮಗನಿಗೆ ಏನ್ ಮಾಡ್ರಿ, ಅವನಿಗೆ ಸಪೋರ್ಟ್ ಆಗಿ ನಿಂದ್ರಿ. ಏನೋ ಕಷ್ಟ ಬಂದ್ರು ನಾವು ಮುಂದೆ MBBS ಡಾಕ್ಟರ್ ಯಾಕ್ರಿ, ಅದಕ್ಕಿಂತ ಹೆಚ್ಚು ಕಲಿತಾನಂದ್ರು ನಾವು ಸಪೋರ್ಟ್ ಮಾಡ್ತೀವಿ ಅಂತ ನೀವು ಅವ್ನಿಗೆ ಹೇಳ್ರಿ. ಮುಂದಿನ ದಿನಮಾನದೊಳಗೆ ನಾವು ಅವ್ಗೆ ಸಪೋರ್ಟ್ ಹೆಚ್ಚಿನ ಮಾಡ್ಕೇಸಿ ಭವಿಷ್ಯ ಇನ್ನಷ್ಟು ಉಜ್ವಲ ಆಗಿ ಅನುಕೂಲ ಮಾಡ್ಕೊಂಡು. ಸಂತೋಷ. ಹೇಳಮ್ಮ, ನಿಮ್ಮ ಮಗನ ಬಗ್ಗೆ ಇಷ್ಟ ಅಂಕಗಳನ್ನ ತಗೊಂಡನಲ್ಲ, ನಿಮ್ಗೆ ಎಷ್ಟು ಖುಷಿ ಆಗತ್ತೆ ಅದ್ರ ಬಗ್ಗೆ? ಖುಷಿ ಆಗೈತಲ್ಲ? ಇಷ್ಟ ಅಂಕ ತಗೊಂತಾನಂತ ನಿರೀಕ್ಷೆ ಮಾಡಿದ್ರಿ ನೀವು? ಅನ್ಕೊಂಡಿದ್ದಿಲ್ಲ. ಈಗ ಬಂದತ್ತಲ್ಲ, ಈಗ ಹೆಂಗಾಗತ್ತ? ಈಗ ಬಾಳ ಖುಷಿ ಆಗೈತ್ರಿ. ಮತ್ತೆ MBBS ಡಾಕ್ಟರ್ ಹಾಕೇನಂತ ಕಲಿಸ್ತೀರಿ ಸರ್. ಕಲಿಸ್ತೀರಿ? ಕಲಿಸ್ತೀರಿ? ಡಾಕ್ಟರ್ ತಾಯಿ ಹಾಕಿರ? ಅಲ್ಲಮ್ಮ, ಈಗ ನೀವು ಬರೇ ಒಂದ್ ಮಗದಾಗ ದುಡಿತೀರಿ, ಆದ್ರೂ ನೀವು ಮಗನ್ನ MBBS ಡಾಕ್ಟರ್ ಮಾಡ್ತೀವಿ ಅಂತ ನಿಮ್ಮ ಛಲಕ್ಕ ನಿಮ್ಮ ಮನೆದೇವ್ರು ನಿಮ್ ಮಗನಿಗೂ ನಿಮ್ಗೆ ಒಳ್ಳೇದ್ ಮಾಡ್ಲಿ. ಅವನ ಕಲಿತಾನ, ನೀವು ಕಲ್ಸಕ್ ತಯಾರಾಗ್ರಿ. ಮತ್ತು ಇನ್ನಿತರ ಏನಾದ್ರು ಸಹಾಯ ಸಹಕಾರ ಬಂತಂದ್ರ ಸರ್ಕಾರದವರು
ಹೆಚ್ಚಿನ ಅಂಕಗಳನ್ನ ತೆಗೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕೆಲವೊಂದು ಸ್ಕೀಮ್ಗಳನ್ನ ಮಾಡ್ಯಾರ. ಹಾ ರೀ ಅವನ್ನ ಸರ್ಕಾರದಿಂದ ನಾವು ತಂದು ಕೊಡಾಕ ಪರಿಚಯ ಇದ್ದಂತ ಗಣ್ಯ ವ್ಯಕ್ತಿಗಳನ್ನ ಭೇಟಿಯಾಗಿ ನಿಮ್ ಮಗನಿಗೆ ಸಹಾಯ ಮಾಡಕ್ ನಾವು ನಿಂದಿರ್ತೀವಿ. ಹಾ ರೀ ಸರ್ ಹಾ ಹಾ ರೀ ಸರ್ ಎಲ್ಲಾರು ಕೂಡ ಅವ್ನ MBBS ಡಾಕ್ಟರ್ ಮಾಡೋಣ. ಹಾ ಮಾಡನ್ರಿ ಸರ್. ಸಂತೋಷ ಸಂತೋಷ. ಆಯ್ತು ಗುರು, ನಿಮ್ ತಂದೆ ತಾಯಿನೂ ಹೇಳಿದ್ರು, ಅವರು ನೀ ಎಷ್ಟು ಕಷ್ಟಪಟ್ಟು ಓದಿದ್ದಕ್ಕ ಅವ್ರು ನೋಡಿದ್ರಲ್ಲಿ ಕಣ್ಣಾಗ ನೀರ್ ತೆಗೆದ್ರು. ಯಾಕೆ ಅವ್ರಿಗೆ ಕಣ್ಣಾಗ ನೀರು ಬಂದವ ಅನ್ನೋದು ಅವ್ರಿಗೆ ಗೊತ್ತದು. ಈ ನಿನ್ನ ಜರ್ನಿ PUCನೂ ಹಿಂಗ ನೀನ್ ಟಾಪರ್ ಆಗಿ ಹೊರವಮ್ಮು, ಮುಂಬರುವಂತ ಎಲ್ಲ ಪರೀಕ್ಷೆಗಳಲ್ಲೂ ನೀನ್ ಟಾಪರ್ ಆಗಿ MBBS ಸೀಟ್ ಸಿಗುತ್ತಾನೆ ಟಾಪರ್ ಆಗು. ಸಿಕ್ಕಿಂದು ನೀನು MBBS ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿ ನಮ್ಮೂರಿಗೆ ಒಬ್ಬ ಒಳ್ಳೆಯ ಡಾಕ್ಟರ್ ಆಗಿ ಹೊರಹೊಮ್ಮಲಿ ಅಂತ ನಾವು ನಮ್ಮ ಮಿತ್ರ ಲೋಕ ಯೂಟ್ಯೂಬ್ ಚಾನಲ್ನಿಂದ ನಿನಗೆಲ್ಲ ಆಶೀರ್ವಾದ ಮಾಡ್ತೀವಿ. ದೇವರ ಆಶೀರ್ವಾದ ನಿನಗಿರ್ಲಿ, ಒಳ್ಳೆ ಡಾಕ್ಟರ್ ಆಗಿ ನಮ್ಮೂರಿಗೆ ಬಾ ಅಂತ ತಿಳ್ಕೊಂಡು ಆಶಿಸ್ತೀವಿ. ಕೊನೆಯದಾಗಿ ಏನಾರ ಹೇಳಕ್ ಇಷ್ಟಪಡ್ತೀನಿ ಗುರು? ಕೊನೆಯದಾಗಿ ಹೇಳ್ಬೇಕಂದ್ರ ಈಗ ಇಷ್ಟೆಲ್ಲಾ ಅಂಕ ಗಳಿಸಿದಕ್ಕ ಎಲ್ಲಾ ಸಪೋರ್ಟ್ ನಮ್ಮ ಶಿಕ್ಷಕರಿಂದ, ನಮ್ಮ ತಂದೆ ತಾಯಿ, ನಮ್ ಕಾಕ, ನಮ್ ಚಿಕ್ಕಮ್ಮ, ನಮ್ಮ ಅಜ್ಜ ಇವರೆಲ್ಲಾ ಸಪೋರ್ಟ್ ನಿಂತ್ರ ನಾ ಇಷ್ಟೆಲ್ಲಾ ಅಂಕ ಪಡೆದೇನಿ. ರಾಮದುರ್ಗ ಪರಿವಾರದಿಂದ ಇವರೆಲ್ಲರಿಗೆ ಧನ್ಯವಾದಗಳು. ಇದಾಗಿತ್ತು ಗೆಳೆಯರೇ ಇಂದಿನ ನಮ್ಮ ಸಂಚಿಕೆ. ಈ ಒಂದು ಟಾಪ್ ವಿದ್ಯಾರ್ಥಿ ಬದುಕು ಇನ್ನೂ ಉತ್ತರೋತ್ತರ ಬೆಳಿಲಿ, ಮುಂದೆ ಅವನ ಆಶಯನ ಈಡೇರಿಸಲಿ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸಿ ಮುಂದಿನ ಭಾಗಕ್ಕೆ ನಮ್ಮ ಪಯಣ. ಅಲ್ಲಿವರೆಗೂ ನಮಸ್ಕಾರ. ಆಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ.